KSRTC ನೌಕರರ ಅನಿರ್ದಿಷ್ಟ ಅವಧಿ ಮುಷ್ಕರದ ಬೆನ್ನಲ್ಲೇ ತುಮಕೂರಿನಲ್ಲೂ ಕೂಡ ಪ್ರಯಾಣಿಕರಿಗೆ ಶಾಕ್ ಆಗಿರುವಂಥದ್ದು. ನಿಜಕ್ಕೂ ಸಹ ಯಾವುದೇ ಬಸ್ ಬರದಂತೆ ಇಲ್ಲಿನ ಪ್ರಯಾಣಿಕರು ಪರದಾಡ್ತಿರುವಂಥದ್ದು. ನನ್ನ ಜೊತೆ ಅವರು ಪ್ರಯಾಣಿಕರಿದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಎಷ್ಟೊತ್ತಿಗೆ ಬಂದ್ರಿ? 6:30 ಆಯಿತು ಸರ್. 6:30 6:15 ಬಂದ್ವಿ. ಬಸ್ ಇಲ್ಲ, ಒಂದೂ ಇಲ್ಲ. ಯಾವ ಕಡೆ ಹೋಗಬೇಕಾಗಿತ್ತು ಅನ್ನೋಂಥದ್ದು? ಮೈಸೂರು ಹೋಗಬೇಕಾಗಿತ್ತು. ಮೈಸೂರು. ಈಗ ನಿಮಗೆ ಪ್ರೊಟೆಸ್ಟ್ ಇತ್ತು, ಈ ಥರ ಮುಷ್ಕರ ಇದೆ ಅಂತ ಗೊತ್ತಿರಲಿಲ್ವಾ? ಇಲ್ಲ ಗೊತ್ತಿರಲಿಲ್ಲ. ನಾವು ಹಾಸ್ಟೆಲಲ್ಲಿ ಇರೋದು, ಅದರಿಂದ ನಾವು ನ್ಯೂಸ್ ಚಾನಲಲ್ಲಿ ಅಲ್ಲೆಲ್ಲ ಟಿ ವಿ ಇರಲ್ವಲ್ಲ, ಗೊತ್ತಿರಲಿಲ್ಲ ನಮಗೆ. KSRTC ಏನು ಹೇಳ್ತಾರೆ ಅಧಿಕಾರಿಗಳು? ಬರ್ತಾರೆ ಅಂತ ಹೇಳ್ತಾರೆ, ಕರೆಕ್ಟಾಗಿ ಯಾರೂ ರೆಸ್ಪಾನ್ಸ್ ಮಾಡ್ತಿಲ್ಲ. ಏನು ಅಂತ ಕ್ಲಿಯರಾಗಿ ನಮಗೂ ಏನೂ ಗೊತ್ತಿಲ್ಲ. ಸುಮ್ಮನೆ ಇದ್ದೀವಿ, ವೆಯ್ಟ್ ಮಾಡ್ತಿದ್ದೀವಿ ಬರ್ಬೋದು ಅಂತ. ಅರ್ಧ ಬೇರೆ ಕಡೆ ಬರ್ತಿದೆ ಬಸ್ಸು. 6:30ಇಂದನೂ ವೆಯ್ಟ್ ಮಾಡ್ತಿದ್ದೀವಿ ನಾವು, ಬಸ್ ಇಲ್ಲ. ಬೆಳ್ಳೂರು ಕ್ರಾಸ್ಗೆ ಹೋಗಿ ಅಲ್ಲಿಂದ ಹೋಗಿ ಅಂತ ಹೇಳ್ತಾರೆ, ಬಟ್ ಇನ್ನೂ ನಮಗೇನು ಗೊತ್ತಾಗ್ತಿಲ್ಲ ಹೆಂಗೆ ಹೋಗಬೇಕು ಅಂತ. ಅಲ್ಲಿ ಹೋಗ್ಬಿಟ್ಟು ಮತ್ತೆ ಸಿಕ್ಕಾಕೊಂಡ್ರೆ ಅಂತ ಇಲ್ಲೇ ವೆಯ್ಟ್ ಮಾಡ್ತಿದ್ದೀವಿ, ಬರ್ಬೋದು ಅಂತ. ಈ ಥರ ಮುಷ್ಕರ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತಿತ್ತು ಅಂತ ಹೇಳಿದ್ರೆ, ಗೊತ್ತಿರಲಿಲ್ಲ. ಓಕೆ, ಈಗ ನಿಮಗೆ ಮುಂದೆ ಏನು ಮಾಡ್ತಾರೆ ಅಧಿಕಾರಿಗಳು ಅಂತ? ಮೇ ಬಿ ಅವರು ಬಸ್ ಇದು ಮಾಡ್ಬೋದು ಅಂತ, ವ್ಯವಸ್ಥೆ ಮಾಡ್ಬೋದು ಅಂತ ವೆಯ್ಟ್ ಮಾಡ್ತಿದ್ವಿ. ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ. ಈ ಥರ ದಿಢೀರ್ ಮುಷ್ಕರ ಮಾಡಿದ್ರು, ಅವ್ರಿಗೇನು ಹೇಳಕ್ಕೆ ಇಷ್ಟಪಡ್ತೀರಾ ಅನ್ನೋಂಥದ್ದು? ತಪ್ಪು ನಮಗೇನೋ ಬಿಡಿ, ವಯಸ್ಸಾದವ್ರು ಬರ್ತಿರ್ತಾರೆ, ಗೊತ್ತಿಲ್ಲದೆ ಇರೋರು ಎಲ್ಲಿಂದನೋ ಊರುಗಳಿಂದ. ಇವಾಗ ಮಹಿಳೆಯರಿಗೆ ಫ್ರೀ ಬಸ್ ಅಂತ ಎಲ್ಲ ಅಲ್ಲಿ ಇಲ್ಲಿ ದೇವಸ್ಥಾನಕ್ಕಂತ ಹೋಗೋಕ್ಕಂತ ಬರ್ತಿರ್ತಾರೆ. ಅವ್ರಿಗೆಲ್ಲ ತುಂಬ ಹಿಂಸೆ ಆಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ನಮಗೇನೋ ಬಿಡಿ, ಗೊತ್ತಿರ್ತೀವಿ, ಎಲ್ಲಾದರೂ ಹೋಗ್ತೀವಿ, ಇಲ್ಲ ಹಾಸ್ಟೆಲ್ ಮತ್ತೆ ವಾಪಸ್ ಮನೆಗೆ ಹಾಸ್ಟೆಲ್ಗೆ ಹೋಗ್ತೀವಿ. ಬಟ್ ಅವ್ರಿಗೆ ಹಂಗಲ್ಲ ಅಲ್ವಾ. ಸೊ ಮೈಸೂರು ನಮ್ಮದು ನೇಟಿವ್ ಮೈಸೂರು. ಇಲ್ಲಿ ನಾನು ಹಾಸ್ಟೆಲಲ್ಲಿ ಇಂಜಿನಿಯರಿಂಗ್ ಮಾಡ್ತಾ ಇದ್ದೀನಿ, ಇಲ್ಲಿದ್ದೀನಿ. ಅದರಿಂದ ಊರಿಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೋಗ್ತಾ ಇದ್ವಿ. ಸೊ ನಮ್ಮದೇನೋ ಬಿಡಿ, ಈಗ ವಯಸ್ಸಾಗಿರೋರೆಲ್ಲ ಇರ್ತಾರೆ, ಅವ್ರಿಗೆಲ್ಲ ತುಂಬ ಹಿಂಸೆ ಆಗುತ್ತೆ. ಎಲ್ಲಿಗೆ ಹೋಗ್ತಾರೆ, ಅವ್ರು ಏನು ಮಾಡ್ತಾರೆ, ಪ್ರಾಬ್ಲಮ್ ಆಗುತ್ತಲ್ಲ. ಮುಂಚೆನೇ ಹೇಳ್ಬೇಕಿತ್ತು. ಈ ಥರ ಇದೇ ದಾರಿ ಅಲ್ಲ ಅಲ್ವಾ, ಬೇರೆ ಥರ ಹೇಳ್ಬೋದಿತ್ತು ಅವರು. ಮುಷ್ಕರದಿಂದ ಪ್ರಯಾಣಿಕರಿಗೆ ತೊಂದರೆ ಆಗ್ತಿರುವಂಥದ್ದು ಸಾಕಷ್ಟು ಸ್ಪಷ್ಟ ಆಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ TV, ತುಮಕೂರು.